ಭಾಳ ಮುಂಚೆ ಆಗಬೇಕಾಗಿದ್ದು. ದೇಶ ಸ್ವತಂತ್ರ ಆದಮೇಲೆ ನಾವು ಸಿಟಿಸನ್ಶಿಪ್ ಆಫ್ ಇಂಡಿಯಾ ಆಗಿದ್ಮೇಲೆ ಎಲ್ಲ ಜನ ಸಿಟಿಸನ್ಶಿಪ್ ಹುಟ್ಟಿದಾಗಲೇ ಮಗು ಕೊಡಬೇಕು. ಇದು ಯಾಕೆ ಕೊಟ್ಟಿಲ್ಲ ಇನ್ನೂ? ಇದು ಪ್ರತಿ 6 ತಿಂಗಳು 3 ತಿಂಗಳಿಗೆ ಒಂದೊಂದು ಹೊಸ್ತಾಗಿ ತೆಗ್ದು ಜನಗಳಿಗೆ ಹಿಂಗೆ ಬ್ಯುಸಿಯಾಗಿಟ್ಟಿರ್ತಾರೆ. ಯಾವಾಗಲೂ ಅವ್ರ ಕೆಲಸ ಬಿಟ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಬಡವ್ರು ಬಂದ್ಬಿಟ್ಟು ಅಲ್ಲಿ ಆಫೀಸೆಲ್ಲ ತಿರುಗಬೇಕಾಯ್ತದೆ. ಸಿಟಿಸನ್ಶಿಪ್ ಯಾಕೆ 75 ವರ್ಷ ಆದರೂ ಕೊಟ್ಟಿಲ್ಲ? ಅದು ಯಾಕೆ ಅಂತಂದರೆ ಒಂದೇ ಮಾತು, ನಮಗೆ ಡಿವೈಡ್ ಮಾಡೋಕ್ಕೆ, ವೋಟ್ ಬ್ಯಾಂಕ್ ಮಾಡೋಕ್ಕೆ ಮಾಡಿದ್ದೀವಿ. ಯಾಕೋಸ್ಕರ ಅಂದರೆ ಮೈನಾರಿಟೀಸ್ ಅಂತ ಹೇಳ್ಕೊಳ್ಳೋಕ್ಕೆ, SC ST ಅಂತ ಹೇಳೋಕ್ಕೆ, ಆಮೇಲೆ ಪ್ರತಿ ಇದಕ್ಕೆ ಡಿವೈಡ್ ಮಾಡಿ ಇವರು ರಾಜಕಾರಣಿ ಮಾಡೋಕ್ಕೆ, ವೋಟ್ ಬ್ಯಾಂಕ್ ಮಾಡೋಕ್ಕೆ ಮಾಡಿದ್ದು. ಯಾಕಂದರೆ ಸಿಟಿಸನ್ಶಿಪ್ ಕೊಟ್ಬಿಟ್ರೆ ಒಂದೇ ಭಾರತೀಯ ಅಂತ ಆಗ್ಬಿಡ್ತದೆ. ಆ ಭಾರತೀಯ ಒಂದೇ ಆದಮೇಲೆ ಎಲ್ಲ ಪ್ರಜೆಗಳು ಒಬ್ಬರೇನೆ, ಒಂದೇ ಥರನೇ. ಅದಾಗಬಾರ್ದು ಅಂತ ಇವ್ರು ಡಿವೈಡ್ ಮಾಡಿ ಪ್ರತಿ ಟೈಮ್ನಲ್ಲಿ ಇವ್ರಿಗೆ ಏನು ಅನುಕೂಲ ಆಯಿತು ಅದು ಮಾಡ್ಕೊಳ್ತಾರೆ. ಇವ್ರ ಸರ್ಕಾರ ಬಂದರೆ ಇವ್ರ ಅನುಕೂಲ ಮಾಡ್ಕೊಳ್ತಾರೆ, ಅವ್ರ ಸರ್ಕಾರ ಬಂದರೆ ಅವ್ರ ಅನುಕೂಲ ಮಾಡ್ತಾರೆ. ಈಗ 3-4 ಸ್ಟೇಟಲ್ಲಿ SIR ಆಗಿ ಸರ್ಕಾರ ಚೇಂಜ್ ಆಯಿತು. 90 ಲಕ್ಷ ಆ ಥರ ಜನಗೆ ವ್ಯತ್ಯಾಸ ಮಾಡಿಬಿಟ್ರು, ಓಟ್ ಇಲ್ಲ ಅವ್ರಿಗೆ. ಅವ್ರು ಏನು ಮಾಡಬೇಕು? ಅವ್ರಿಗೇನು ಗೌರ್ಮೆಂಟ್ ಬೆನಿಫಿಟ್ ಇದೆ ಎಲ್ಲ ಬಡವ್ರಿಗೆ ಸಿಕ್ಕೋದು. ಗೌರ್ಮೆಂಟ್ ಬೆನಿಫಿಟ್ ಬಡವ್ರಿಗೆ ಮಾಡಿದ್ದು, ನಾವು ಟ್ಯಾಕ್ಸ್ ಕೊಡೋದು ದುಡ್ಡು ಬಡವ್ರಿಗೋಸ್ಕರ. ಆ ಬಡವ್ರಿಗೆ ಬೆನಿಫಿಟ್ ಸಿಕ್ಕಿಲ್ಲ ಅಂದರೆ ಏನು ಪ್ರಯೋಜನ? ಅವ್ರಿಗೆ ಎಷ್ಟೋ ಬಡವ್ರು ಕೆಲಸ ಮಾಡೋ ಕೂಲಿ ಮಾಡೋದು, ದಿನ ಕೂಲಿ ಸಂಪಾದನೆ ಮಾಡಿ ದಿನ ನಡೆಸೋರು ಬಡವ್ರು ಎಲ್ಲ ಹೋಗಬೇಕು? ಅವ್ರಿಗೆ ದುಡ್ದೇ ಮನೆ ನಡೆಸ್ಬೇಕಾಗಿರೋದು. ಅವ್ರಿಗೆ ಏನು ಹೊರತು ಆಧಾರ ಏನಿದೆ, ಪೇಪರ್ ಏನಿದೆ, ಏನಿದೆ ಓದಿರಲ್ಲ. ಅವರೆಲ್ಲ ಈ ಥರ ಫಿಲಪ್ ಮಾಡಿ ಅಂದರೆ ಮಾಡೋಕ್ಕಾಗತ್ತಾ? ಅವ್ರಿಗೇನು ಅನುಕೂಲ ಮಾಡಿಕೊಟ್ಟವ್ರು ಸರ್ಕಾರ? ಬರೀ ಕಾನೂನುಗಳು ಮಾತ್ರ ಹಾಕ್ತೀರ, ಮತ್ತು ಒಳ್ಳೇದೇನು ಮಾಡಿಲ್ಲ. ನಮ್ಮ ದೇಶಕ್ಕೆ ಬೇಕಾಗಿ ಸಿಟಿಸನ್ಶಿಪ್ ಇಂಡಿಪೆಂಡೆಂಟ್ ಆದಮೇಲೆ ಸಿಟಿಸನ್ಶಿಪ್ ಬೇಕಾಗಿತ್ತು. ಇಲ್ಲಿ ಏನು ಅನುಕೂಲ ಅಂದರೆ ನಿಮ್ಮದು ಅಕ್ಕಿ, ನಿಮ್ಮದು ಇದು ಜ್ಯೋತಿ ಇದೆಲ್ಲ ಕೊಡ್ತಾರಲ್ಲ, ಅದು ಮೋಸದ ಕೆಲಸ. ಅದು ನೀವು ಕೊಡಬೇಕಾಗಿದ್ದು ಹಾಸ್ಪಿಟಲ್ ಫ್ರೀ, ಟ್ರೀಟ್ಮೆಂಟ್ ಫ್ರೀ, ಈ ಸ್ಕೂಲ್ ಫೀಸ್ ಫ್ರೀ ಮಾಡಿ ಸಾಕು, ಅಷ್ಟೇ. ನಮಗೆ ಮಕ್ಕಳು ಓದ್ತಾರೆ, ಕೈಯಲ್ಲೇ ಬಿದ್ದರೆ ಹೋಗ್ತಾರೆ. ಒಂದು ಬಡವ ಸಂಪಾದನೆ ಮಾಡಿ ಇಟ್ಟಿದ್ದ ದುಡ್ಡಲ್ಲಿ ಕಾಯಿಲೆ ಬಿದ್ದುಬಿಟ್ರೆ ಹಾಸ್ಪಿಟಲ್ಗೆ ಖರ್ಚು ಮಾಡಿ ಅವನು ಇನ್ನೂ ಬಡವ ಆಗಿಬಿಡ್ತಾನೆ. ಅದು ಇಷ್ಟು ಜನ ಯಾರು ಸರ್ಕಾರದಲ್ಲಿ ಯಾರು ಲೀಡರ್ಗಳು ಯಾರು ಮಾಡಿಲ್ಲ. ಬರೀ ಅವರ ಅನುಕೂಲಕ್ಕೆ ಎಲೆಕ್ಷನ್ ಬಂದರೆ ಕಾಲು ಮುಗ್ದು ಓಟ್ ಕೇಳ್ತಾರೆ. ಇವರು ಅಧಿಕಾರಕ್ಕೆ ಬಂದಮೇಲೆ ನಾವು ಕಾಲು ಮುಗಿಬೇಕು ಇವ್ರಿಗೆ. ಅದು ಯಾರು ಕೇಳೋರಿಲ್ಲ ಇವ್ರಿಗೆ. ನಾವು ಕಾಲು ಮುಗಿಬೇಕು ನಮ್ಮ ಕೆಲಸ ಆಗಬೇಕಾದ್ರೆ. ಇವ್ರು ಕೂತ್ಕೊಂಡ್ಬಿಟ್ರೆ ಇವರೇ ರಾಜರು. ಇವ್ರಿಗೆ ಏನು ಅನುಕೂಲ ಆಗುತ್ತೆ ಇವ್ರದ್ದೇ ಮಾಡ್ಕೊಳ್ಳೋದು. ಇವ್ರದ್ದೇ ಅಜೆಂಡಾ ಬೇರೆ ಐತೆ. ನಮ್ಮ ಬಡವ್ರ ಅಜೆಂಡಾ ಇಲ್ಲ, ಜನಗಳ ಅಜೆಂಡಾ ಇಲ್ಲ. ಈ ಸರ್ಕಾರ ನಡಿಬೇಕಾದ್ರೆ ನಮ್ಮ ಟ್ಯಾಕ್ಸಿಂದಾನೆ, ಜನಗಳ ಟ್ಯಾಕ್ಸಿಂದ ನಡೀತಾ ಇರೋದು. ನಮ್ಮ ಟ್ಯಾಕ್ಸ್ ತೊಗೊಂಡು ನಮಗೇನೆ ಅನುಕೂಲ ಇಲ್ಲ. ಎಷ್ಟೋ ಸ್ಕೂಲ್ ಅಡ್ಮಿಷನ್ ಬಂದುಬಿಟ್ರೆ ಬಡವ್ರ ಜನ ಹೋಗಿ ಸಾಲ ಮಾಡ್ತಾರೆ, ಹಣ ಇಡ್ತಾರೆ ಮಕ್ಕಳು ಸೇರ್ಸೋಕ್ಕೆ. ಇದು ಸ್ಕೂಲ್ ಫೀಸ್ ಫ್ರೀ ಆಗಬೇಕು, ಸ್ಕೂಲ್ ಎಜುಕೇಷನ್ ಫ್ರೀ ಆಗಬೇಕು, ಮೆಡಿಕಲ್ ಫ್ರೀ ಆಗಬೇಕು. ಆವಾಗ ದೇಶದಲ್ಲಿ ಬಡವ್ರ ಅನುಕೂಲ ಆಗಬೇಕಾರೆ ನೀವು ಇದು ಸ್ಕೀಮ್ಗಳೇನಕ್ಕೆ ಬೇಡ. ಬಸ್ ಫ್ರೀ, ಅಕ್ಕಿ ಫ್ರೀ ಇದೇನು ಬೇಕಾಗಿಲ್ಲ. ಅದು ಸಂಪಾದನೆ ಮಾಡಿ ತಿನ್ಕೊಂಡು ಬದುಕೋದು ಜಾಬ್ ವರ್ಷಾನುಗಟ್ಟಲೆ ಮಾಡ್ತಾಯಿದ್ವಿ. ನಿಮ್ಮ ಕೊಡಬೇಕಾಗಿರೋ ಮೇನ್ ಇದು ಎಜುಕೇಷನ್. ಮಕ್ಕಳಿಗೆ ಪ್ರತಿ ಬಡವ್ರ ಮನೇಲಿ ಮಗು ಹುಟ್ಟಿದ್ರೆ ಓದಿಸ್ಬೇಕು ಅನ್ನಿಸ್ತದೆ. ಈ ಕಾಯಿಲೆ ಬಿದ್ದುಬಿಟ್ರೆ ಜೋಡಿಸಿದ ದುಡ್ಡು ಎಲ್ಲ ಕಾಯಿಲೆಗೆ ಹೋಗ್ಬಿಟ್ಟು ಸಾಲಗಾರ ಆಗ್ಬಿಟ್ಟು ಹಣ ಮಡಕ್ಬಿಟ್ಟು ಎಲ್ಲ ಅವ್ರ ಚಿನ್ನನ ಹಣ ಮಡಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ರಿಯಲ್ ಫ್ಯಾಕ್ಟ್ ಇದು ಇಂಡಿಯಾನಲ್ಲಿ ನಡೀತಾ ಇರೋದು. ದಯವಿಟ್ಟು ಇದು ಆಗಬೇಕು. SRI ಇದು ಸೇರಿಸ್ಬೇಕು, ಏನದು ಆಧಾರ್ ಸೇರಿಸ್ಬೇಕು, ಇದು ಸೇರಿಸ್ಬೇಕು ಅಂತ ಇದಕ್ಕೆ ಪೂರ್ತಿ ಬ್ಯಾಂಕು ಈ ಡಿಜಿಟಲ್ ಇಂಡಿಯಾ ಆಗಬೇಕು ಅಂದ್ಬಿಟ್ಟು ಏನಾಯಿತು, ಡಿಜಿಟಲ್ ಇಂಡಿಯಾನಲ್ಲಿ ಜನಗಳಿಗೆ ಮೋಸನೇ ಆಗಿದ್ದು. ಎಷ್ಟೋ ಜನ ದುಡ್ಡು ಬ್ಯಾಂಕಲ್ಲಿ ಹ್ಯಾಕ್ ಮಾಡಿ ಎತ್ಕೊಂಡ್ಬಿಟ್ರು. ಡಿಜಿಟಲ್ ಇಂಡಿಯಾ ಅಂತ ಅನುಕೂಲ ಏನಾಗಿಲ್ಲ, ಅನಾನುಕೂಲ. ಈಗ ಯಂಗ್ ಜನ್ರೇಷನ್ಗೆ ಏನು ಕೊಟ್ಟಿದ್ದೀರಾ ನೀವು? 100 ಆ್ಯಪ್ಸ್ ಕೊಟ್ಟಿದ್ದೀರಾ. ಅದು ಬರೀ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ ಅವರು. ಏನು ನಿಮ್ಮ ವಿರುದ್ಧ ಮಾತಾಡೋಕ್ಕೆ ಅವಕಾಶನೇ ಇಲ್ಲ, ಟೈಮೇ ಇಲ್ಲ ಅವ್ರಿಗೆ. ಪ್ರತಿಯೊಬ್ಬರು ನೋಡಿ ಗಲ್ಲಿ ಬೀದಿನೇ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಇದೆಲ್ಲ ಹೋಗ್ಬೇಕಾದ್ರೆ ಅಂಥದ್ದು ಒಂದು ಏನಾರು ಒಂದು ಸ್ಕೀಮ್ ತಂದು ಮಾಡಬೇಕು. ಗುಟ್ಕಾ ತೆಗೆದ್ರೆ ತೆಗೆದೆ ಅಂತ ನೀವು ಮಾಡ್ತಾಯಿದ್ದೀರಾ, ಅದು ಒಳ್ಳೆ ಕೆಲಸನೇ. ಇದು ಆ್ಯಪ್ಗಳೈತಲ್ಲ, ಪ್ರತಿ ಹುಡುಗ ಪ್ರತಿ ರೋಡಲ್ಲಿ ಕೂತ್ಕೊಂಡು ನೋಡಿ ಬರೀ ಮೊಬೈಲೇ. ಇದರಲ್ಲಿ ಅವ್ರಿಗೆ ಏನು ದೇಶನಲ್ಲಿ ನಡೀತಾ ಇದೆ, ಏನು ಸರ್ಕಾರ ನಡೀತದೆ, ಸ್ವಂತ ಮನೆಯಲ್ಲಿ ಏನು ನಡೀತದೆ ಅದು ಗೊತ್ತಿಲ್ಲ ಅವನಿಗೆ. ಇದು ಮಾಡ್ತಾ ಇರೋದು. ಸಿಟಿಜನ್ಶಿಪ್ ಕೊಡಬೇಕಾದ್ರೆ ಇಂಡಿಪೆಂಡೆಂಟ್ ಆಗುವಾಗಲೇ ಮಗು ಹುಡ್ದಾಗೇನ ಮನೆಯಿಂದಾನೆ ಸಿಟಿಜನ್ಶಿಪ್ ಕೊಡಬೇಕು. ಇವರು ಈಗ ಗಂಟ ಕೊಟ್ಟಿಲ್ಲ. ಇವರು ಯಾಕೆ ಕೊಟ್ಟಿಲ್ಲ ಅಂದರೆ ಇದೇ ಡಿವೈಡ್ ಆ್ಯಂಡ್ ರೂಲ್. ನಿಮಗೆ ಸಿಟಿಜನ್ಶಿಪ್ ಇಟ್ಟರೆ ನಾವು ಒಂದೇ ಭಾರತೀಯ ಆಗ್ತೀವಿ. ಆ ಭಾರತೀಯರು ಆಗಬಾರ್ದು. ನೀವು ಅಲ್ಪಸಂಖ್ಯೆ ಇರಬೇಕು, ಅವ್ರು SC ಇರಬೇಕು, ಅವ್ರು ST ಇರಬೇಕು, ಡಿವೈಡ್ ಆಗಿರಬೇಕು. ನಿಮಗೆ ಸ್ಕೀಮ್ ಕೊಡ್ತೀವಿ, ಇದು ಕೊಡ್ತೀನಿ ಅಂತ ನೀವು ಹೊಲಿಸಿ ನಿಮಗೋಸ್ಕರ ನೀವು ಓಟ್ ತೊಗೊಳ್ಳೋದು. ಇವರು ಇದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋ ಸತ್ಯ ನಡೆಸಿ, ಸತ್ಯ ಅಂತ ಬರೆದಿದ್ದೆ ವಿಧಾನಸೌಧ ಮೇಲೆ ಪಾರ್ಲಿಮೆಂಟಲ್ಲಿ. ಆ ಸತ್ಯ ಕೆಲಸ ಮಾಡಿ ಬಂದು ಎಲೆಕ್ಷನ್ ಟೈಮಲ್ಲಿ ಕಾಲು ಮುಗಿತೀರಾ,
ಗೆದ್ದ ಮೇಲೆ ನಾವು ನಿಮ್ಮ ಕಾಲು ಮುಗಿಬೇಕು. ದಯವಿಟ್ಟು ಅದು ಅನುಕೂಲ ಆಗಲ್ಲ, ದೇಶ ಬೆಳೆಯಲ್ಲ. ಎಲ್ಲ ಪ್ರಪಂಚದಲ್ಲಿ ಎಲ್ಲ 157ನೇ ಇದೆ ಗ್ರೇಡ್ ಇದೆ ನಮ್ಮ ದೇಶದ್ದು. ಎಲ್ಲಿದ್ದು ಎಲ್ಲಿ ಬಂದರು ನಾವು? ಯಾವ್ದಾದ್ರು ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ ದೇಶದಲ್ಲಿ. ಯಾಕೆ ಇದೇ ಥರ? ಯಾವುದೋ ಏನಾದ್ರು ಆಚೆ ಅವ್ರು ನೋಡ್ಬೇಕಾದ್ರೆ ಈ ದೇಶದಲ್ಲಿ ಏನು ಚೆನ್ನಾಗಿ ನಡೀತಾ ಇದೆ ಅಂದರೆ ಏನಂಥದ್ದು ಸ್ಕೀಮ್ಗಳೆಲ್ಲ ಅಂಥ ಜನಗಳು ಖುಷಿಯಾಗಿಲ್ಲ. ಯಾವ ಬೀದಿನ ಅಂದರೆ ಬಡವ್ರು ಕಾಣ್ತಾರೆ, ಇದು ಮಾಡ್ತಾರೆ. ಗರೀಬಿ ಹಟಾವ್ ಅಂತ ಒಂದು ಸ್ಕೀಮ್ ತಂದರು, ಇವ್ರು ಗರೀಬ್ಗೆ ಹಟಾವ್ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಈ NRCನಲ್ಲಿ ಎಲ್ಲ ಹೋಗ್ಬಿಟ್ರೆ ಸುಮಾರು ಸಾವಿರಾರು ಜನ ಗರೀಬರು ಹಟ್ಬಿಡ್ತಾರೆ, ಹೊಟ್ಟೋಯ್ತಾರೆ. ಅವ್ರು ಮುಂದೆ ಅವ್ರು ತಿರ್ಗಾ ಸಿಟಿಸನ್ಶಿಪ್ ಆಗಬೇಕಾದ್ರೆ ಎಷ್ಟು ತೊಂದರೆ ಇದೆ ಅವ್ರಿಗೆ. ಕೋರ್ಟ್ಗೆ ಹೋಗೋದು, ಮಾಡೋದು, ತಿರ್ಗೋದು, ಬರೀ ಆಫೀಸಿಗೆ ಹೋಗೋದು, ಅಲ್ಲಿ ಪೇಪರ್ ಮಾಡಿಸೋದು, ಅದೇನು ಸುಲಭದ ಕೆಲಸ ಇಲ್ಲ. ನೀವು ನೋಡ್ತಿದ್ದೀರಾ ನ್ಯೂಸ್ 84 ಕನ್ನಡ, ನ್ಯೂಸ್ ಅಂಡ್ ಮೋರ್.